ಹಾಯ್ ಸ್ನೇಹಿತರೆ, ಎಲ್ಲರಿಗೂ KS ಟ್ಯೂಟೋರಿಯಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನಂದರೆ ಪ್ರಾಕ್ಟೀಸ್ ಮೇನ್ ಪರ್ಫೆಕ್ಟ್ ಅನ್ನುವಾಗೆ ಪ್ರತಿದಿನ 6 PM ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು GKಗೆ ಸಂಬಂಧಿಸಿದಂಥ ಪ್ರಮುಖ ಏನು ಓಲ್ಡ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರ್ತಾವೋ ಆ ಮಾಹಿತಿ ಬಗ್ಗೆ ಸಂಪೂರ್ಣ ಒಂದು ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಈಗ 56,000ಕ್ಕಿಂತ ಹೆಚ್ಚು ರಿಕ್ರೂಟ್ಮೆಂಟ್ ಇವೆ ನೋಡಿ. ಮುಂದಿನ ಒಂದು ದಿನಗಳಲ್ಲಿ 56,000ಕ್ಕಿಂತ ಹೆಚ್ಚು ಏನಿದೆಪ್ಪ ಅಂತಂದರೆ ಜಾಬ್ ವೇಕೆನ್ಸಿ ಕರೆಯಲಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಅತಿ ಹೆಚ್ಚು ಅಧ್ಯಯನವನ್ನು ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡಿಕೊಳ್ಳೋಣ, ಜೊತೆಗೆ ಪ್ರಶ್ನೆ ಏನನ್ನೋದು ಕೂಡ ತಿಳಿದುಕೊಳ್ಳೋಣ. ಅತಿ ಹೆಚ್ಚು ಪ್ರಶ್ನೆಯ ಒಂದು ಪತ್ರಿಕೆಗಳನ್ನು ನೋಡೋಣ ದಿನಗಳಲ್ಲಿ. ಒಂದು ಪ್ರಶ್ನೆ, ಭಾರತದ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಯಾವ ದೇಶದಿಂದ ಆಮದು ಮಾಡಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ ನೋಡ್ರಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂತಲೇ ಹೇಳ್ತೇವೆ ನಾವು, ಡೈರೆಕ್ಟ್ ಪ್ರಿನ್ಸಿಪಲ್ಸ್. ಇದು ಯಾವ ದೇಶದಿಂದ ಪಡೆದಿದ್ದೀವಿ ನಾವು ಅಂತ ಪ್ರಶ್ನೆ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಐರ್ಲ್ಯಾಂಡ್ ದೇಶ ನೋಡಿ. ಆಪ್ಷನ್ ಸಿ, ಐರ್ಲ್ಯಾಂಡ್ ದೇಶ. ಭಾರತದ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು DPSP ಅಂತ ಹೇಳ್ತೀವಿ, ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ. ಇದು ಪಾರ್ಟ್ 4ನೇ ಅಂದರೆ ಭಾಗ 4ರಲ್ಲಿ ಕಂಡು ಬರ್ತವೆ. ಐರ್ಲ್ಯಾಂಡ್ ದೇಶದಿಂದ ನಾವೇನು ಮಾಡಿದ್ವಿ ಅಂದರೆ ಎರವಲು ಪಡೆದುಕೊಂಡಿವೆ. ಇವು ನ್ಯಾಯಾಲಯದಲ್ಲಿ ವಾದಿಸಲು ಅರ್ಹರಿರೋದಿಲ್ಲ ನೋಡಿ. ನ್ಯಾಯಾಲಯದಲ್ಲಿ ವಾದಿಸಲು ಇವು ಅರ್ಹವಾಗಿಲ್ಲ, ರಾಜ್ಯ ನಿರ್ದೇಶಕ ತತ್ವಗಳು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಆಗಿದೆ. MS ಎಕ್ಸೆಲ್ನಲ್ಲಿ ಸೆಲ್ನಲ್ಲಿ ತೋರಿಸುವ ಈ ಒಂದು ಚಿಹ್ನೆ ಆ್ಯಶ್ ಚಿಹ್ನೆಯನ್ನು ಯಾವುದನ್ನು ಸೂಚಿಸುತ್ತದೆ? ಆ್ಯಶ್ ಚಿಹ್ನೆ ಏನಪ್ಪ ಅಂತಂದರೆ ಸೂಚನೆ ನೀಡುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿರಿ ಈ ಒಂದು MS ಎಕ್ಸೆಲ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸೆಲ್ ಸಾಕಷ್ಟು ಅಗಲವಾಗಿಲ್ಲ ಎಂಬುದು ಈ ಒಂದು ಆ್ಯಶ್ ಚಿಹ್ನೆಯ ಒಂದು ಸೂಚನೆ ಆಗಿರುತ್ತೆ ನೋಡಿರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ನೋಡಿರಿ MS ಸೆಕ್ಷನಲ್ಲಿ ಏನಪ್ಪ ಅಂತಂದರೆ ಈ ಆ್ಯಶ್ ಚಿಹ್ನೆ ಏನು ಮಾಡೋದಂದರೆ ಸೇಲ್ ಮಾಡೋದು ಅಷ್ಟು ಅಗಲವಾಗಿಲ್ಲ ಎಂಬುದನ್ನು ಸೂಚನೆ ನೀಡುತ್ತದೆ. ಸೇಲ್ ನಮೂದಿಸಿದ ಸಂಖ್ಯೆ ಅಥವಾ ದಿನಾಂಕವು ಸೇಲ್ನ ಅಗಲಕ್ಕಿಂತ ದೊಡ್ಡದಾಗಿದ್ದಾಗ ಅದನ್ನು ಸರಿಯಾಗಿ ತೋರಿಸಲು ಸಾಧ್ಯವಾಗದೇ ಇದ್ದಾಗ ಈ ಒಂದು ಆ್ಯಶ್ ಚಿಹ್ನೆಯನ್ನು ತೋರಿಸ್ತದೆ. ಈ ಒಂದು ಕಾಲಮನ್ನು ತೋರಿಸ್ತದೆ ಅಂತಲೇ ಹೇಳ್ಬೋದು ನೋಡಿರಿ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯು ಗೋವಾ, ಮಹಾರಾಷ್ಟ್ರ, ತೆಲಂಗಾಣ ರಾಜ್ಯಗಳ ಗಡಿಯನ್ನು ಹೊಂದಿದೆ? ಕರ್ನಾಟಕದಲ್ಲಿರುವ ಯಾವ ಜಿಲ್ಲೆ ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಈ 3 ರಾಜ್ಯಗಳನ್ನು ಆ ಒಂದು ಜಿಲ್ಲೆ ಹಂಚಿಕೊಂಡಿದೆ ನೋಡಿರಿ, ಜಿಲ್ಲೆಯ ಭಾಗ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಲಬುರಗಿ ನೋಡಿ. ಕಲಬುರಗಿ ಏನಪ್ಪ ಅಂತಂದರೆ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ ಇವುಗಳನ್ನು ಹಂಚಿಕೊಂಡಿರುವಂಥ ಜಿಲ್ಲೆಯಾಗಿದೆ. ಸರಿಯಾದ ಉತ್ತರ ಕಲಬುರಗಿ ಅಥವಾ ಈಗಿನ ಗುಲ್ಬರ್ಗ ಅಂತ ಹೇಳ್ತೀವಿ. ಕಲಬುರಗಿ ಜಿಲ್ಲೆಯು ಉತ್ತರಕ್ಕೆ ಮಹಾರಾಷ್ಟ್ರ, ಪೂರ್ವಕ್ಕೆ ತೆಲಂಗಾಣ ರಾಜ್ಯವನ್ನು ಗಡಿಯಾಗಿ ಹೊಂದಿದೆ. ಪಶ್ಚಿಮಕ್ಕೆ ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳಿವೆ. ಗೋವಾದ ಗಡಿಯು ಉತ್ತರ ಕರ್ನಾಟಕ ಜಿಲ್ಲೆಗೆ ಹೊಂದಿದೆ ಅಂತಲೇ ಹೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆಗೆ ಏನು ಮಾಡಿದೆ, ಗೋವಾ ಹೊಂದಿದೆ ನೋಡ್ರಿ. ಇದರಲ್ಲಿ ಅಗದಿ ಯಾವುದಂದರೆ ಮಹಾರಾಷ್ಟ್ರ, ತೆಲಂಗಾಣ ರಾಜ್ಯಗಳಿಗೆ ಗಡಿಯನ್ನು ಹೊಂದಿರುವಂಥ ಜಿಲ್ಲೆ ಯಾವುದಂದರೆ ಕಲಬುರಗಿ ಆಗ್ಯದ ನೋಡ್ರಿ. ಗೋವಾಕ್ಕೆ ಅದೇ ರೀತಿಯಾಗಿ ಉತ್ತರ ಕನ್ನಡ ಕೂಡ ಅಂಟಿಕೊಂಡಿದೆ, ಜೊತೆಗೆ ಕಲಬುರಗಿ ಕೂಡ ಸ್ವಲ್ಪ ಭಾಗ ಕಂಡುಬರ್ತದೆ. ಮುಂದಿನ ಒಂದು ಪ್ರಶ್ನೆ, ಬಾಸ್ ಅಂದರೆ ಭಾರತ್ ಆಪರೇಟಿಂಗ್ ಸಿಸ್ಟಮ್ ಸೊಲ್ಯೂಷನ್ ಎಂದರೇನು ಅಂತ ಕೇಳಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಲಿನಕ್ಸ್ ಆಧಾರಿತ ಆಪರೇಟಿಂಗ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ಈ ಒಂದು ಬಾಸ್ ಭಾರತ್ ಆಪರೇಟಿಂಗ್ ಸಿಸ್ಟಮ್ ಸೊಲ್ಯೂಷನ್ ಎಂದರೇನು ಅಂತ ಕೇಳಿದರೆ ಲಿನಕ್ಸ್ ಆಧಾರಿತ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ನೋಡಿ. ಇದೇನಪ್ಪ ಅಂತಂದರೆ ಭಾರತ ಸರ್ಕಾರದ ಈ ಒಂದು CDAC ಅಂದರೆ ಸೆಂಟ್ರಲ್ ಆಫ್ ಡೆವಲಪ್ಮೆಂಟ್ ಆಫ್ ಅಡ್ವೈಸ್ಡ್ ಕಂಪ್ಯೂಟಿಂಗ್ ಸಂಸ್ಥೆಯು ಅಭಿವೃದ್ಧಿಪಡಿಸಿದ ಲಿನಕ್ಸ್ ಆಧಾರಿತ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಇದು ಸರ್ಕಾರಿ ಕಚೇರಿಗಳಲ್ಲಿ ಪ್ರೋತ್ಸಾಹಿಸಲಾಗುತ್ತದೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಅತಿ ಹೆಚ್ಚು ಪ್ರಶ್ನೆಗಳನ್ನು ನಾವೇನು ಮಾಡೋಣ ಅಂದರೆ ಪ್ರಾಕ್ಟೀಸ್ ಮಾಡೋಣ. ಓಕೆ. ಭಾರತದ ರಾಷ್ಟ್ರಪತಿಗೆ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾರೆ? ಭಾರತ ರಾಷ್ಟ್ರಪತಿಗಳು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾರೆ ಅಂತ ಕೇಳಿದ್ದಾರೆ. 2014ರ FDA ಒಂದು ಕ್ವಶನ್ ಆಗಿದೆ ನೋಡಿದು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಆಪ್ಷನ್ಸ್ ಡಿ ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಭಾರತದ ರಾಷ್ಟ್ರಪತಿಗಳು ಅವ್ರು ಏನು ಮಾಡ್ತಾರೆ ಅಂದರೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುತ್ತಾರೆ. ಭಾರತ ರಾಷ್ಟ್ರಪತಿ ಅವರು ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿ ಅವರಿಗೆ ಸಲ್ಲಿಸುತ್ತಾರೆ. ವೈಸ್ ಪ್ರೆಸಿಡೆಂಟ್ ಸಂವಿಧಾನದ 56ನೇ ವಿಧಿಯ ಪ್ರಕಾರ ಈ ಒಂದು ರಾಜೀನಾಮೆ ಪತ್ರವನ್ನು ನೀಡುತ್ತಾರೆ ನೋಡಿರಿ. ಉಪರಾಷ್ಟ್ರಪತಿ ಇದನ್ನು ಲೋಕಸಭಾ ಸ್ಪೀಕರ್ಗೆ ತಿಳಿಸುತ್ತಾರೆ. ಮುಂದಿನೊಂದು ಪ್ರಶ್ನೆ ಹೋಗೋಣ. ಮುಂದಿನೊಂದು ಪ್ರಶ್ನೆ, H2Oನಲ್ಲಿ ಆಕ್ಸಿಜನ್ ಉತ್ಕರ್ಷಣ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ನೋಡಿರಿ. ಆಕ್ಸಿಡೇಷನ್ ನಂಬರ್ ಏನು H2Oನಲ್ಲಿ ಆಕ್ಸಿಡೇಷನ್ ಸಂಖ್ಯೆ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ -2 ನೋಡಿ. ಆಕ್ಸಿಡೇಷನ್ ಸಂಖ್ಯೆ -2 ಆಗಿದೆ. H2O ಅಣುವಿನಲ್ಲಿ ಹೈಡ್ರೋಜನ್ ಮತ್ತು ಉತ್ಕರ್ಷಣ ಸಂಖ್ಯೆ +1 ಆಗಿರುತ್ತದೆ. ನೀರು ತಟಸ್ಥ ಅಣುವಾಗಿದ್ದರಿಂದ 2 ಹೈಡ್ರೋಜನ್ಗಳು ಮತ್ತು 1 ಆಕ್ಸಿಜನ್ ಸೇರಿಗೆಯಿಂದ ಶೂನ್ಯವಾಗಬೇಕು. ಆದ್ದರಿಂದ ಆಕ್ಸಿಜನ್ ಉತ್ಕರ್ಷಣ ಸಂಖ್ಯೆ -2 ಆಗಿರುತ್ತೆ ನೋಡಿರಿ. ಏನಾಗಿರುತ್ತೆ -2 ಆಗಿ ಇರ್ತದೆ ಈ ಒಂದು H2Oನಲ್ಲಿ. ಮುಂದಿನೊಂದು ಪ್ರಶ್ನೆ, ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ನೋಡಿ. ಕರೆಕ್ಟಾಗಿ ಪ್ರಶ್ನೆ ನೋಡಿ, ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಮಹಿಳೆಯರ ಬಗ್ಗೆ ಅತಿ ಹೆಚ್ಚು ಬಾರಿ ಕೇಳ್ತಾರೆ ನೋಡಿರಿ. ಮೊದಲ ಮಹಿಳೆಯರ ಬಗ್ಗೆ ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಂತ ನೋಡೋದಾದರೆ ಇದು ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಮಲ್ಲಮ್ಮ ಬಂಗಾರಪ್ಪ. ಇವರೇನೆಂದರೆ ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿ. ಅತಿ ಜಲ್ದಿ ಮರಣವನ್ನು ಕೂಡ ಹೊಂದುತ್ತಾರೆ ಮುಖ್ಯಮಂತ್ರಿಯಾಗಿ. ಮಲ್ಲಮ್ಮ ಬಂಗಾರಪ್ಪ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ. ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ 1996ರಲ್ಲಿ ಇವರು ಅಲ್ಪಾವಧಿಗೆ ಈ ಹುದ್ದೆಯಲ್ಲಿ ಇರ್ತಾರೆ. ಸುಮಾರು 2 ತಿಂಗಳ ಕಾಲ ಇರ್ತಾರೆ ನೋಡಿರಿ. HD ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಇವರಿಗೆ ಅವಕಾಶ ಸಿಕ್ಕಿರುತ್ತದೆ. ಮುಂದಿನ ಒಂದು ಪ್ರಶ್ನೆ, ಡಿಜಿಟಲ್ ಕಂಪ್ಯೂಟರ್ಗಳು ಯಾವ ಡೇಟಾವನ್ನು ಅರ್ಥ ಮಾಡಿಕೊಳ್ಳುತ್ತವೆ. ಡಿಜಿಟಲ್ ಕಂಪ್ಯೂಟರ್ಗಳು ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬೈನರಿ ನೋಡಿರಿ. ಆಪ್ಷನ್ಸ್ ಬಿ ಬೈನರಿ ಒಂದು ಡಾಟಾವನ್ನು ಅರ್ಥ ಮಾಡಿಕೊಳ್ತವೆ ಡಿಜಿಟಲ್ ಕಂಪ್ಯೂಟರ್ಗಳು. ಇದರ ಬಗ್ಗೆ ಸಂಬಂಧಿಸಿದಂತೆ ನೋಡೋದಾದರೆ ಡಿಜಿಟಲ್ ಕಂಪ್ಯೂಟರ್ಗಳು ಕೇವಲ 2 ಸಂಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳುತ್ತವೆ. ಅಂದರೆ 0 ಮತ್ತು 1 ಎಂಬ ಒಂದು ಸಂಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳುತ್ತವೆ. ಇದನ್ನು ಬೈನರಿ ಭಾಷೆ ಎಂದು ಕರೆಯುತ್ತಾರೆ ನೋಡ್ರಿ. ಎಲ್ಲ ಡೇಟಾವನ್ನು ಕಂಪ್ಯೂಟರ್ ಬೈನರಿಯಲ್ಲಿ ಸಂಗ್ರಹವಾಗಿರುತ್ತದೆ. ಚಿತ್ರ ಆಗಿರ್ಬೋದು, ಶಬ್ದ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದರೆ ಕಂಪ್ಯೂಟರ್ ಭಾಷೆಯಲ್ಲಿ ಅಂದರೆ ಬೈನರಿ ಭಾಷೆ, ಆ ಭಾಷೆಯಲ್ಲೇ ಸಂಗ್ರಹ ಆಗಿರುತ್ತೆ ನೋಡ್ರಿ. ಬೈನರಿ ಭಾಷೆ ಅಂದರೆ ಯಾವ್ಯಾವ ಅಂದರೆ 0 ಮತ್ತು 1 ಇವೆರಡೇ ಭಾಷೆ ಬೈನರಿ ಭಾಷೆ ಎಂದು ಕರೀತಾರೆ. ಮುಂದಿನೊಂದು ಪ್ರಶ್ನೆ, ರಾಜ್ಯ ಪುನರುಚ್ಚನ ಆಯೋಗ ಯಾವ ವರ್ಷದಲ್ಲಿ ರಚನೆ ಆಯಿತು. ರಾಜ್ಯ ಪುನರುಚ್ಚನ ಆಯೋಗ ಯಾವ ವರ್ಷದಲ್ಲಿ ರಚನೆ ಆಯ್ತು ಅಂತ ಕೇಳಿದ್ದಾರೆ ನೋಡ್ರಿ. 1900 ಸರಿಯಾದ ಉತ್ತರ 1953 ನೋಡ್ರಿ. ಆಪ್ಷನ್ಸ್ ಸಿ 1953ರಲ್ಲಿ ರಾಜ್ಯ ಪುನರುಚ್ಚನ ಆಯೋಗ ರಚನೆ ಆಗ್ತದೆ. 1953ರಲ್ಲಿ ರಾಜ್ಯ ಪುನರುಚ್ಚನ ಆಯೋಗ ಅಂದರೆ ಫಜಲ್ ಅಲಿ ಆಯೋಗ ನೇಮಕ ಆಗುತ್ತದೆ. ಈ ಆಯೋಗ ಏನು ಮಾಡ್ತಂದರೆ ಈ ವರದಿ ಆಧಾರದ ಮೇಲೆ 1956ರಲ್ಲಿ ರಾಜ್ಯಗಳ ಪುನರುಚ್ಚನ ಕಾಯ್ದೆ ಜಾರಿ ಬರ್ತದೆ. ವರದಿ ಈ ಒಂದು ಪುನರುಚ್ಚನ ಆಯೋಗ ಯಾವಾಗ ನೇಮಕ ಆಯ್ತು ಅಂದರೆ 1953ರಲ್ಲಿ. ವರದಿ ನೀಡಿದ್ದು ಯಾವಾಗ ಅಂದರೆ 1956ರಲ್ಲಿ. 1956ರಲ್ಲಿ ಏನು ಮಾಡ್ತಾರೆ ಅಂದರೆ ವರದಿಯನ್ನು ನೀಡುತ್ತಾರೆ. ಮುಂದಿನ ಒಂದು ಪ್ರಶ್ನೆ, ಕಂಪ್ಯೂಟರ್ನ ರ್ಯಾಮ್ನ ಪೂರ್ಣ ರೂಪ ಏನು. PDO 2015ರ ಒಂದು ಪ್ರಮುಖ ಪ್ರಶ್ನೆ ಆಗಿದೆ ನೋಡಿ. ಕಂಪ್ಯೂಟರ್ನ ಒಂದು ರ್ಯಾಮ್ ಪೂರ್ಣ ರೂಪ ಏನಂತ ಕೇಳಿದ್ದಾರೆ. ಸರಿಯಾದ ಉತ್ತರ ರ್ಯಾಂಡಮ್ ಆ್ಯಕ್ಸೆಸ್ ಮೆಮರಿ. ಎಲ್ಲಿದೆ ನೋಡಿ, ರ್ಯಾಂಡಮ್ ಆ್ಯಕ್ಸೆಸ್ ಮೆಮರಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ರ್ಯಾಂಡಮ್ ಆ್ಯಕ್ಸೆಸ್ ಮೆಮರಿ ಅಂತ ಕರೆಯುತ್ತಾರೆ ರ್ಯಾಮ್ ಅಂದರೆ. ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಚಾಪ್ಟರ್ ವೈಸ್ ಕ್ಲಾಸ್ ಕೂಡ ಮಾಡಿದ್ದೀನಿ ನೋಡಿರಿ. ಹೋಗಿ ಪ್ಲೇ ಲಿಸ್ಟಲ್ಲಿದೆ, ಎಲ್ಲರೂ ನೋಡಿಕೊಳ್ಳಿ. ಓಕೆ, PDO 2015ರ ಒಂದು ಪ್ರಮುಖ ಪ್ರಶ್ನೆ ರ್ಯಾಮ್ ಎಂದರೆ ಏನಂತ ನೋಡಿರಿ. ರ್ಯಾಂಡಮ್ ಆ್ಯಕ್ಸೆಸ್ ಮೆಮರಿ ಎಂದು ಕರೀತಾರೆ. ಇದು ಕಂಪ್ಯೂಟರ್ನ ಪ್ರಾಥಮಿಕ ಮೆಮರಿ ಆಗಿರುತ್ತದೆ. ಇದು ತಾತ್ಕಾಲಿಕವಾಗಿ
ಡೇಟಾವನ್ನು ಸಂಗ್ರಹಣೆ ಮಾಡ್ತದೆ. ತಾತ್ಕಾಲಿಕವಾಗಿ ಇದು ಏನು ಮಾಡ್ತದೆ ಅಂದರೆ ಡೇಟಾವನ್ನು ಸಂಗ್ರಹಣೆ ಮಾಡ್ತದೆ. ಕಂಪ್ಯೂಟರ್ ಆಪ್ ಮಾಡಿದಾಗ ರ್ಯಾಮ್ನಲ್ಲಿರುವ ಎಲ್ಲ ಡೇಟಾ ಅಳಿದು ಹೋಗುತ್ತದೆ ಅಂತಲೇ ಹೇಳ್ಬೋದು. ಇದು ತಾತ್ಕಾಲಿಕವಾಗಿ ಇರುವ ಡೇಟಾ ಸಂಗ್ರಹಣೆ ಮಾಡುವಂಥ ವ್ಯವಸ್ಥೆ ಆಗಿದೆ. ಅದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಕರೆಂಟ್ ಏನಾದರೂ ಹೋದರೆ ಕಂಪ್ಯೂಟರ್ನಲ್ಲಿರುವ ಎಲ್ಲ ಮಾಹಿತಿಗಳು ಸೇವ್ ಮಾಡಲಿಲ್ಲ ಅಂದರೆ ಅಳಿಸಿ ಹೋಗ್ಬಿಡ್ತು ಅಂತಲೇ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯು ಕನ್ನಡದ ಕಣಜ ಎಂದು ಪ್ರಸಿದ್ಧಿ ಆಗಿದೆ? ಕನ್ನಡದ ಕಣಜ ಎಂದು ಪ್ರಸಿದ್ಧಿ ಆಗಿರುವಂಥ ಜಿಲ್ಲೆ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಧಾರವಾಡ ನೋಡಿ. ಆಪ್ಷನ್ಸ್ ಡಿ ಧಾರವಾಡ. ಧಾರವಾಡ ಏನಪ್ಪ ಅಂತಂದರೆ ಕನ್ನಡದ ಕಣಜ ಎಂದು ಪ್ರಸಿದ್ಧಿ ಪಡೆದಿದೆ. ಕನ್ನಡದ ಕಣಜ ಎಂದು ಕರೆಯುತ್ತಾರೆ ನೋಡ್ರಿ ಧಾರವಾಡಕ್ಕೆ. ಶುದ್ಧ ಕನ್ನಡ ಭಾಷೆ ಮಾತನಾಡಲು ಇದು ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಅನೇಕ ಸಾಹಿತಿಗಳು ವಿದ್ವಾಂಸರು ಕೂಡ ಜನಿಸಿದ್ದಾರೆ ಅಂತಲೇ ಹೇಳ್ತೀವಿ ಧಾರವಾಡದಲ್ಲಿ. ಮುಂದಿನ ಒಂದು ಪ್ರಶ್ನೆ, ಪುಷ್ಕರ ಮೇಳ ಭಾರತದ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಇದು ಕೂಡ ಇಂಪಾರ್ಟೆಂಟ್. ಅಂದರೆ ಪುಷ್ಕರ ಮೇಳ ಭಾರತದ ಯಾವ ಒಂದು ರಾಜ್ಯದಲ್ಲಿ ನಡೆಯುವಂಥ ಒಂದು ಜಾತ್ರೆ ಆಗಿದೆ. ಪುಷ್ಕರ ಮೇಳ ಜಾತ್ರೆ ಎಂದು ಕೂಡ ಕರಿತಾರೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾಜಸ್ಥಾನ್ ಅಂತಲೇ ಹೇಳ್ಬೋದು. ರಾಜಸ್ಥಾನದಲ್ಲಿ ಪುಷ್ಕರ ಮೇಳ ಜಾತ್ರೆ ನಡೀತದೆ. ರಾಜಸ್ಥಾನದಲ್ಲಿ ಪುಷ್ಕರ ಮೇಳ ಜಾತ್ರೆ ನಡೀತದೆ ನೋಡ್ರಿ. ರಾಜಸ್ಥಾನ ರಾಜ್ಯದ ಅಜ್ಮೀರ ಜಿಲ್ಲೆಯ ಪುಷ್ಕರ್ ಪಟ್ಟಣದಲ್ಲಿ ಇದು ಆಚರಣೆ ಮಾಡುತ್ತಾರೆ. ಇದೇನಾಗಿದೆ ಅಂದರೆ ಇದು ಒಂದು ಒಂಟೆಗಳ ಜಾತ್ರೆ ಆಗಿದೆ. ಜೊತೆಗೆ ಪಶು ವ್ಯಾಪಾರಕ್ಕೆ ವಿಶ್ವ ಪ್ರಸಿದ್ಧಿಯನ್ನು ಪಡೆದಂಥ ಜಾತ್ರೆ ಅಂತಲೇ ಹೇಳ್ಬೋದು. ಇದು ಪುಷ್ಕರ ಮೇಳ ಜಾತ್ರೆ ಅಜ್ಮೀರ್ದಾಗ ನಡೀತದೆ ರಾಜಸ್ಥಾನದ. ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಗ್ರೀನ್ ಹೌಸ್ ಅನಿಲ ಅಲ್ಲ? 2017ರ SDA ಎಕ್ಸಾಮ್ ಪ್ರಶ್ನೆ ಆಗಿದೆ ನೋಡಿ. ಗ್ರೀನ್ ಹೌಸ್ ಅನಿಲ ಅಲ್ಲ ಅಂತ ಕೇಳಿದ್ದಾರೆ ನೋಡ್ರಿ. ಗ್ರೀನ್ ಹೌಸಸ್ ಗ್ಯಾಸ್ ಯಾವುದು ಅಲ್ಲ ಅಂತ ಕೇಳ್ಯಾರ ಇಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಕಾರ್ಬನ್ ಡೈಆಕ್ಸೈಡ್ ಇದು ಕೂಡ ಗ್ರೀನ್ ಹೌಸ್ ಗ್ಯಾಸ್ ಆಗಿದೆ. ಮೀಥೇನ್ ಕೂಡ ಗ್ರೀನ್ ಹೌಸ್ ಗ್ಯಾಸಸ್. ಅದೇ ರೀತಿಗೆ CFC ಕೂಡ ಗ್ರೀನ್ ಹೌಸ್ ಗ್ಯಾಸಸ್ ಆಗಿದೆ ನೋಡಿ. ಸರಿಯಾದ ಉತ್ತರ ಅದು ನೈಟ್ರೋಜನ್ ಏನಪ್ಪ ಅಂತಂದರೆ ಇದು ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಆಗಿದೆ ನೋಡಿ. ಗ್ರೀನ್ ಹೌಸ್ ಅನಿಲಗಳು ಭೂಮಿಯ ಉಷ್ಣಾಂಶವನ್ನು ಹೆಚ್ಚಿಸ್ತವೆ. CO2, ಮೀಥೇನ್, CFC, ನೈಟ್ರೋಜನ್ ಆಕ್ಸೈಡ್ ಇವು ಪ್ರಮುಖ ಗ್ರೀನ್ ಹೌಸ್ ಗ್ಯಾಸಸ್ ಆಗಿವೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ನೈಟ್ರೋಜನ್ ಎಂದು ಕೊಟ್ಟಿದ್ದಾರೆ, N2 ಅಂತ ಕೊಟ್ಟಿದ್ದಾರೆ. ವಾತಾವರಣದಲ್ಲಿ ಹೆಚ್ಚಿರುವ ಅನಿಲ ಯಾವುದಂದರೆ ನೈಟ್ರೋಜನ್ ಆಗಿದೆ. ಇದು 78% ಅಷ್ಟು ಇರುತ್ತದೆ. ಆದರೂ ಇದು ಗ್ರೀನ್ ಹೌಸ್ ಪರಿಣಾಮಕ್ಕೆ ಯಾವ ಕಾರಣ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯಾವುದು? ನೈಟ್ರೋಜನ್. ಇದು ವಾತಾವರಣದಲ್ಲಿರುವಂಥ ಹೆಚ್ಚಿರುವ ಅನಿಲ ಯಾವುದಂದರೆ ನೈಟ್ರೋಜನ್ ನೋಡ್ರಿ. ನಂತರದಲ್ಲಿ ಯಾವುದು ಬರ್ತದೆ? ಆಮ್ಲಜನಕ ಬರ್ತದೆ. ಅದು 21% ಇರ್ತದೆ. ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಲ್ಲ ಅಂತ ಕೊಟ್ಟಿದ್ದರು. ನೈಟ್ರೋಜನ್ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದ ರಾಜ್ಯೋತ್ಸವದ ಪ್ರಶಸ್ತಿ ಯಾವ ವರ್ಷದಿಂದ ಪ್ರಾರಂಭವಾಯಿತು? ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇದಕ್ಕೆ ಸರಿಯಾದ ಉತ್ತರ 1966 ನೋಡ್ರಿ. 1966 ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಕರ್ನಾಟಕ ಸರ್ಕಾರವು ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ರಾಜ್ಯೋತ್ಸವ ಪ್ರಶಸ್ತಿಯನ್ನು 1966ರಲ್ಲಿ ಪ್ರಾರಂಭ ಮಾಡಲಾಗುತ್ತದೆ. ಪ್ರತಿ ವರ್ಷ ಇದನ್ನು ನವೆಂಬರ್ 1ನೇ ತಾರೀಕು ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಲಾಗ್ತದೆ ನೋಡ್ರಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಕಂಪ್ಯೂಟರ್ ವಿಜ್ಞಾನದಲ್ಲಿ IP ಅಡ್ರೆಸ್ಸನ್ನು IP ಪೂರ್ಣ ರೂಪ ಏನಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ನಲ್ಲಿ ಕಂಡುಬರುವಂಥ IP ಅಡ್ರೆಸ್ IP ಅಂತ ಪೂರ್ಣ ರೂಪ ಏನಂತ ಕೇಳಿದ್ದಾರೆ. ಇದು ಕೂಡ ಹಲವಾರು ಎಕ್ಸಾಮ್ನಲ್ಲಿ ಕೇಳೋರು ನೋಡ್ರಿ. ಇಂಟರ್ನೆಟ್ ಪ್ರೋಟೋಕಾಲ್ ಅಂತಲೇ ಹೇಳ್ತೇವೆ ನಾವು ಅದಕ್ಕೆ. ಎಲ್ಲ ನೋಡ್ರಿ ಆಪ್ಷನ್ ಸಿ ಇಂಟರ್ನೆಟ್ ಪ್ರೋಟೋಕಾಲ್ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಯಾವುದು? IP ಅಡ್ರೆಸ್ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ಕರೀತಾರೆ. ಇದು ಕಂಪ್ಯೂಟರ್ನಲ್ಲಿ ಮತ್ತು ಸಾಧನಕ್ಕೆ ನೆಟ್ವರ್ಕ್ನಲ್ಲಿ ಗುರುತಿಸಲು ನೀಡಲಾದ ಒಂದು ವಿಶಿಷ್ಟ ಸಂಖ್ಯೆಯ ಗುರುತು ಅಂತಲೇ ಹೇಳ್ಬೋದು. ಲೈಕ್ ಆ್ಯಸ್ ಡಿಜಿಟಲ್ ಅಡ್ರೆಸ್ ಆ ರೀತಿಯಾಗಿ ಇರುವಂಥ ಒಂದು ಅಡ್ರೆಸ್ ಆಗಿದೆ. ಯಾವುದು? IP ಅಡ್ರೆಸ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರೀತಾರೆ ಅದಕ್ಕೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು?
ನೋಡಿ ಆಗಲೇ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಇಲ್ಲಿ ಭಾರತ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳ್ಯಾರ. ಭಾರತ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಪ್ಪ ಅಂತಂದರೆ ಪ್ರತಿಭಾ ಪಾಟೀಲ್ರವರು ಇರ್ತಾರೆ ನೋಡ್ರಿ. ಪ್ರತಿಭಾ ಪಾಟೀಲ್ರವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಆಗಿದ್ದಾರೆ. ಅದೇ ರೀತಿಯಾಗಿ ಸುಚೇತಾ ಕೃಪಲಾನಿ ಅವರು ಭಾರತ ಮೊದಲ ಮುಖ್ಯಮಂತ್ರಿ ಆಗಿದ್ದಾರೆ. ಸರೋಜಿನಿ ನಾಯ್ಡು ಅವರು ಭಾರತ ಮೊದಲ ರಾಜ್ಯಪಾಲರಾಗಿದ್ದಾರೆ. ರಾಜ್ಯಪಾಲ ಅಂತಲೇ ಹೇಳ್ಬೋದು, ರಾಜ್ಯಪಾಲರಾಗಿರ್ತಾರೆ ಯಾರು, ಸರೋಜಿನಿ ನಾಯ್ಡು. ಇಂದಿರಾ ಗಾಂಧಿ ಭಾರತ ಮೊದಲ ಪ್ರಧಾನಮಂತ್ರಿ ಆಗಿದ್ದರು ನೋಡ್ರಿ. ಪ್ರಧಾನಿಯಾಗಿ ಇಂದಿರಾ ಗಾಂಧಿ ಅವರು ಇರ್ತಾರೆ, ಮೊದಲ ಮಹಿಳಾ ಪ್ರಧಾನಿ. ಸರೋಜಿನಿ ನಾಯ್ಡು ರಾಜ್ಯಪಾಲರಾಗಿರ್ತಾರೆ, ಇವರು ರಾಷ್ಟ್ರಪತಿ ಆಗಿರ್ತಾರೆ, ಇವರು ಮುಖ್ಯಮಂತ್ರಿ ಆಗಿರ್ತಾರೆ ನೋಡ್ರಿ. ಭಾರತ ಮೊದಲ ಮುಖ್ಯಮಂತ್ರಿ ಯಾರಂದರೆ ಸುಚೇಂದ್ರ ಕೃಪಲಾನಿ. ಪ್ರತಿಭಾ ಪಾಟೀಲ್ ಸರಿಯಾದ ಉತ್ತರ. ಇವರು ಭಾರತದ 12ನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಕೂಡ ಅವರು ಭಾಜನರಾಗಿದ್ದಾರೆ ಅಂತ ಹೇಳ್ಬೋದು. 2007ರಿಂದ 2012ರವರೆಗೂ ಕಾರ್ಯನಿರ್ವಹಿಸ್ಯಾರ ನೋಡ್ರಿ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇವರು ರಾಷ್ಟ್ರಪತಿ ಆಗಿರ್ತಾರೆ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದ ಜೋಗ ಜಲಪಾತ ಯಾವ ನದಿಯಿಂದ ರೂಪುಗೊಂಡಿದೆ? ಜೋಗ್ ಫಾಲ್ಸ್ ಬಗ್ಗೆ ಕೇಳಿದ್ದಾರೆ ನೋಡ್ರಿ ಪ್ರಶ್ನೆ. ಯಾವ ನದಿಯಿಂದ ರೂಪುಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಶರಾವತಿ ನದಿಯಿಂದ ರೂಪುಗೊಂಡಿದೆ ಅಂತಲೇ ಹೇಳ್ಬೋದು. ಕರ್ನಾಟಕದ ಜೋಗ ಜಲಪಾತ 253 ಅಷ್ಟು ಧುಮುಕುತ್ತದೆ, ಇದು ಕಿಲೋಮೀಟ್ರ್ ಅಷ್ಟು ಮೇಲಿಂದ ಧುಮುಕ್ತದಂತ ಹೇಳ್ತು ನೋಡಿ. ಶರಾವತಿ ನದಿಯಿಂದ ಇದು ಜೋಗ ಜಲಪಾತ ಸೃಷ್ಟಿಯಾಗ್ಯದ. ಜೋಗ ಜಲಪಾತ ಗೇರುಸೊಪ್ಪ ಜಲಪಾತ ಎಂದು ಕೂಡ ಇದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ನೋಡಿ. ಶರಾವತಿ ನದಿಯಿಂದ ಇದು ಸೃಷ್ಟಿಯಾಗಿದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಜೊತೆಗೆ ಇದು ಏಕಧಾರೆ ಜಲಪಾತ ಅಂತ ಕರೆಯುತ್ತೇವೆ. ಶಿವಮೊಗ್ಗದಲ್ಲಿ ಕಂಡುಬರುತ್ತೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಭಾರತದ ಸಂಸತ್ತಿನ ಶೂನ್ಯ ಅಂದರೆ 0 ಅವರ್ ಬಗ್ಗೆ ಸತ್ಯವಾದ ಹೇಳಿಕೆ ಯಾವುದಂತ 2018ರ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಿದ್ರು ನೋಡ್ರಿ. ಶೂನ್ಯ ಅವಧಿ ಬಗ್ಗೆ ಕೇಳಿದ್ದಾರೆ, ಅಂದರೆ 0 ಅವರ್ಸ್, ಸಂಸತ್ತಿನ ಶೂನ್ಯ ಅವಧಿ. ಇದು ಸಂವಿಧಾನದ ಉಲ್ಲೇಖಿಸಲಾಗಿದೆ. ಇದು ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭವಾಗುತ್ತದೆ. ಇದು ಪ್ರಶ್ನೋತ್ತರ ಅವಧಿ ನಂತರ ಬರುತ್ತದೆ. ಸ್ಪೀಕರ್ ಈ ಸಮಯದಲ್ಲಿ ಮಾತನಾಡಲು ಅವಕಾಶ ನೀಡುವುದಿಲ್ಲ ಅಂತ ಕೇಳ್ಯಾರ. ಇದು 2018ರ ಒಂದು PUC ಎಕ್ಸಾಮ್ದು ಪ್ರಶ್ನೆ ಆಗ್ಯದ ನೋಡ್ರಿ. ಇದಕ್ಕೆ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಸಿ ನೋಡಿ. ಇದು ಪ್ರಶ್ನೋತ್ತರ ಅವಧಿಯ ನಂತರ ಬರುತ್ತದೆ. ಶೂನ್ಯ ಅವಧಿ ಯಾವಾಗ ಬರುತ್ತೆ ಅಂದರೆ ಪ್ರಶ್ನೋತ್ತರ ಅವಧಿಯ ನಂತರ ಬರುವಂಥ ಅವಧಿಯನ್ನು ಶೂನ್ಯಾವಧಿ ಎಂದು ಕರೀತಾರೆ. 0 ಅವರ್, ಶೂನ್ಯ ಪ್ರಹಾರ ಎಂದು ಕರೆಯುತ್ತಾರೆ. 2018ರ PUC ಎಕ್ಸಾಮ್ದು ಪ್ರಶ್ನೆ ಏನು ನೋಡ್ರಿ. ಶೂನ್ಯ ಪ್ರಹಾರ 0 ಅವರ್ ಅಂತ ಹೇಳ್ಬೋದು. ಇದು ಸಂಸತ್ತಿನ ಕಾರ್ಯವಿಧಾನದ ಬಗ್ಗೆ ಭಾಗವಾಗಿದೆ. ಇದು ಪ್ರಶ್ನೋತ್ತರ ಅವಧಿ ಮುಗಿದ ತಕ್ಷಣ ಪ್ರಾರಂಭವಾಗುತ್ತದೆ. ಸಾಮಾನ್ಯವಾಗಿ ಮಧ್ಯಾಹ್ನ 12 ಗಂಟೆ ನಂತರ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಸದಸ್ಯರು ತುರ್ತು ಸಾರ್ವಜನಿಕ ವಿಷಯಗಳನ್ನು ಪ್ರಸ್ತಾಪಿಸ್ತಾರೆ. ಜೊತೆಗೆ ಇದು ಸಂವಿಧಾನದಲ್ಲಿ ಉಲ್ಲೇಖವಾಗಿಲ್ಲ ಅಂತಲೇ ಹೇಳ್ತೀವಿ. ಇದು ನಿಯಮ ಪುಸ್ತಕದ ಭಾಗವಾಗಿರ್ತದೆ ನೋಡ್ರಿ. ನಿಯಮ ಪುಸ್ತಕದಲ್ಲಿ ಇದು ಕಂಡು ಬರ್ತದೆ. ಯಾವುದಂದ್ರೆ 0 ಅವರ್ ಎಲ್ಲಿ ಕಂಡು ಬರ್ತದೆ? ನಿಯಮ ಪುಸ್ತಕದಲ್ಲಿ ಕಂಡು ಬರ್ತದೆ. ಇದು ಯಾವುದೇ ಸಂವಿಧಾನದ ಒಂದು ಭಾಗವಲ್ಲ. ಇದು ಮಧ್ಯಾಹ್ನ 12 ಗಂಟೆಗೆ ಬರುವಂಥ ಒಂದು ಅವಧಿ. ಕೊನೆಯ ಪ್ರಶ್ನೆ ನೋಡೋಣ. ಕೊನೆಯ ಒಂದು ಪ್ರಶ್ನೆ, ಇಮೇಲ್ನಲ್ಲಿ CC ಎಂದರೆ ಏನು ಅಂತ ಕೇಳಿದ್ದಾರೆ ನೋಡಿ. KPTCL 2020ರ ಎಕ್ಸಾಮ್ನ ಒಂದು ಪ್ರಶ್ನೆ ಆಗ್ಯದ. ಇಮೇಲ್ನಲ್ಲಿ ಕಂಡುಬರುವಂಥ CC ಎಂದರೆ ಏನು? ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದು ಕಾರ್ಬನ್ ಕಾಪಿ ನೋಡಿ. CC ಅಂದರೆ ಏನಂದರೆ ಕಾರ್ಬನ್ ಕಾಪಿ. ಇಮೇಲ್ನಲ್ಲಿ CC ಎಂದರೆ ಕಾರ್ಬನ್ ಕಾಪಿ ಎಂದು ಹೇಳ್ಬೋದು ನಾವು. ಮುಖ್ಯ ಸ್ವೀಕೃತಗಾರರಿಗೆ ಹೊರತುಪಡಿಸಿ ಬೇರೆಯವರಿಗೂ ಈ ಮೇಲ್ನ ಪ್ರತಿಯನ್ನು ಕಳಿಸಬೇಕಾದಾಗ CCಯಲ್ಲಿ ಹಾಕ್ಬೇಕಾತ್ ನೋಡ್ರಿ. ಇದನ್ನು BCC ಅಂದರೆ ಏನಪ್ಪ ಅಂತಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಕರೀತಾರೆ. ಇತರರಿಗೆ ಕಾಣಿಸದಂತೆ ಪ್ರತಿ ಕಳಿಸೋದಾಗಿದೆ ನೋಡ್ರಿ. ಅಂದರೆ ಈ ಒಂದು ಇಮೇಲ್ನಲ್ಲಿ ಬಳಕೆ ಮಾಡುವಂಥ ಒಂದು CC ಆಗಿದೆ. CC ಅಂದರೆ ಕಾರ್ಬನ್ ಕಾಪಿ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಏನಂದರೆ
ಪ್ರಮುಖ 20 ಪ್ರಶ್ನೆ ಆಗಿದೆ ನೋಡಿರಿ. ಮೊದಲನೇ ಪ್ರಶ್ನೆಯಲ್ಲಿ ಸ್ವಲ್ಪ ಆಪ್ಷನ್ಸ್ನಲ್ಲಿ ಚೆನ್ನಾಗಿಲ್ಲ, ಅದಕ್ಕೆ ಅದು ಬಿಡಲಾಗಿದೆ, ತಪ್ಪಾಗಿತ್ತು. ಮುಂದಿನ ಪ್ರಶ್ನೆಯಲ್ಲಿ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ತರೋಣ. ಈ ಒಂದು ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅದೇ ರೀತಿಯಾಗಿ ಕಮೆಂಟ್ನಲ್ಲಿ ಸೂಪರ್ ಅಂತ ಹಾಕಿ ಇನ್ನೂ ಹೆಚ್ಚಿನ ವೀಡಿಯೋನ ಮಾಡೋಣ. ಓಕೆ ಫ್ರೆಂಡ್ಸ್, ಅದೇ ರೀತಿಯಾಗಿ ಈಗ ರಿಕ್ರೂಟ್ಮೆಂಟ್ ನಡೆಯಲಿದೆ ಈಗ ಒಂದು 30 ದಿನಗಳ ನಂತರ. ಅದಕ್ಕಾಗಿ ಹೆಚ್ಚಿನ ಒಂದು ಸ್ಟಡಿ ಕಡೆ ಗಮನ ಕೊಡಿ. ಜೊತೆಗೆ ಅತಿ ಹೆಚ್ಚು ಏನಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆ ಬಿಡಿಸಿ, ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಜಾಸ್ತಿ ಇರ್ಬೇಕು ನೋಡಿರಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.